ಅವ್ರು ಬಂದು ಒದ್ದಿದ ತಕ್ಷಣವೇ ನಾನು 2 ಹೆಜ್ಜೆ ಹೋಗಿ ಹಿಂದೆ ಬಾಗಿದಾಗ ತಲೆಗೆ ಏಟು ಬಿದ್ದುಬಿಡುತ್ತೆ ನನಗೆ. ಗೋಡೆಗೆ ಜೋರಾಗಿ ಬಿದ್ದೋಗ್ಬಿಡ್ತೀನಿ ನಾನು. ಆ ಮೋರಿಯಲ್ಲಿ ಇಳಿಬೇಕಂದ್ರೆ ಇಳಿಲೇಬೇಕಾಗತ್ತೆ. ನಮ್ಗೆ ಅಮ್ಮ ಇರಲ್ಲ, ಅಪ್ಪ ಇರಲ್ಲ, ನಾವು ಮಾರ್ಕೆಟಲ್ಲಿರ್ತೀವಿ, ಕೂಲಿ ಮಾಡಿಕೊಂಡು ಊಟ ಮಾಡ್ಕೊಂಡಿರ್ತೀವಿ. ಸೊ ಆಮೇಲೆ ತಾರಮ್ಮ ಸಿಗ್ತಾರೆ, ಅವ್ರು ನಮ್ಮನ್ನು ಸಾಕ್ತಾರೆ, ಬೆಳೆಸ್ತಾರೆ. ಸೊ ಅದಾದ ನಂತರ ನಾನು ನವೋದಯ ಡೇಸ್ ಅಂತ ಒಂದು ಸಿನಿಮಾ ಮಾಡಿದೆ. ಇಟ್ ವಾಸ್ ಯೂತ್ ಕಾನ್ಸೆಪ್ಟ್, ಹಾಸ್ಟೆಲ್ ಲೈಫ್ ಸ್ಟೋರಿ ಹೇಳಬೇಕು. ನವೋದಯ ಸ್ಕೂಲ್ ಅಂತ ಏನಿದೆ ಅವರ ಒಂದು ಜೀವನದ ಆಧಾರಿತ ಒಂದು ಸಿನಿಮಾನ ನಾನು ಮಾಡಿದೆ. ಆದರೆ ನಾನು ಲೀಡ್ ಕ್ಯಾರೆಕ್ಟರಾಗಿ ಮಾಡಿದ್ದು. ಸೊ ಅದು ನಾವೆಲ್ಲ ಶೂಟಿಂಗ್ ಎಲ್ಲ ತುಮಕೂರಲ್ಲಿ ಮಾಡಿದ್ದು. ಸೊ ಅದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಲೈಕ್ ಎಲ್ಲ ನಮ್ಮ ಏಜೇ ಇದ್ದಿದ್ದು. ನಾವು 5 ಜನ ಇದ್ವಿ ನಮ್ಮ ಗ್ರೂಪಲ್ಲಿ, ಅಂದರೆ ಮೇನ್ ಆ್ಯಕ್ಟರ್ಸ್ ಯಾರ್ಯಾರಿದ್ದರು. ಸೊ ಅದರಲ್ಲೂ ಅಷ್ಟೇ ಲೈಕ್ ಡಿಫ್ರೆಂಟ್ ಸ್ಕೂಲ್ ಕಾನ್ಸೆಪ್ಟ್ ಬಂದು ಡಿಫ್ರೆಂಟ್ ನೇಮ್ಸ್ ಇರುತ್ತೆ ಒಂದೊಂದು ಕ್ಯಾಟಗರಿ ಥರ. ಇವಾಗ ಎಮರಲ್ಡ್ ಹೌಸು ಅಥವಾ ರೂಬಿ ಹೌಸ್ ಸಮಥಿಂಗ್ ಆ ಥರ ಏನೇನೋ ಡಿಫ್ರೆಂಟ್ ನೇಮ್ಸ್ ಇರುತ್ತೆ. ಸೊ ಆ ಥರ ಆ ಸ್ಕೂಲಲ್ಲಿ ಏನೇನು ಕಾಂಪಿಟೇಷನ್ಸ್ ನಡೆದ್ರು, ಹೌಸಸ್ ಮಧ್ಯಾಹ್ನ ನಡೆಯೋದು. ಸೊ ಆ ಥರ ಶೂಟಿಂಗ್ ಟೈಮಲ್ಲೂ ಅಷ್ಟೇ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಅದು ನಿಜವಾದ ಸ್ಕೂಲ್ ಆಗಿದ್ದರಿಂದ ಸೊ ನಾವು ಅಲ್ಲೇ ಇದ್ವಿ, ಲೈಕ್ ತುಮಕೂರಲ್ಲೇ ಇದ್ವಿ ಫಾರ್ ಪ್ರಾಬ್ಲಿ ಎಷ್ಟು ಒಂದು 10-15 ಡೇಸ್ ಏನೋ ಫುಲ್ ಕಂಟಿನ್ಯೂಸ್ ಅಲ್ಲೇ ಇದ್ವಿ ನಾವು. ಸೊ ಶೂಟಿಂಗಲ್ಲೂ ನಾವು ಸ್ಕೂಲ್ ಹೆಂಗಿದೆ, ಹೆಂಗೆ ನಡೀತಿದೆ, ಹಾಸ್ಟೆಲ್ ಹೆಂಗಿದೆ ಅಂತೆಲ್ಲ ತಿಳ್ಕೊಂಡ್ವಿ. ಅಲ್ಲಿ ಹಾಸ್ಟೆಲ್ ಹುಡುಗರು ಅಷ್ಟೇ, ಎಲ್ಲರೂ ಬರೋರು, ಮಾತಾಡೋರು, ಫುಲ್ ಆಟ ಆಡಿಕೊಂಡು ಫುಲ್ ಮಜಾ ಮಾಡ್ಕೊಂಡಿರ್ತಾಯಿದ್ವಿ. ಆ ಒಂದು ಸಿನಿಮಾ ಲೈಕ್ ಯೂತ್ಸಲ್ಲಿ ನಾನು ಕನೆಕ್ಟ್ ಆದೆ. ನವೋದಯನ್ಸ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲೆಲ್ಲಿ ನವೋದಯ ಸ್ಕೂಲ್ಸ್ ಇದೆ ಅಲ್ಲಿ ನಾನು ತುಂಬ ಕನೆಕ್ಟ್ ಆದೆ. ಸೊ ಎಲ್ಲರೂ ನನಗೆ ಅವಾಗ ಮೆಸೇಜ್ ಹಾಕೋರು, ಅಣ್ಣ ನಿಮ್ಮ ನವೋದಯ ಡೇಸ್ ನಾನು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಅಲ್ಲಿವರೆಗೂ ನಾನು ಲವ್ ಅನ್ನೋ ಕಾನ್ಸೆಪ್ಟ್ ನಾನು ಯಾವತ್ತೂ ಸಿನಿಮಾದಲ್ಲಿ ಮಾಡಿರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಫಸ್ಟ್ ನಾನು ಮಾಡಿದ್ದು. ಸೊ ನನಗೊಂದು ಪಾರ್ಟ್ನರ್ ಇರ್ತಾರೆ, ಹೀರೋಯಿನ್ನು. ಸೊ ನಾನು ಅವ್ರಿಗೆ ಪ್ರಪೋಸ್ ಮಾಡೋ ಸೀನ್ಸು ಅಥವಾ ಏನೋ ಡಿಸ್ಕಷನ್, ಏನೋ ಒಂದು ನಾರ್ಮಲ್ ಮಾತುಕತೆ ಮಾಡೋ ಸೀನು, ಸೊ ಆ ಥರ ತುಂಬ ಸೀನ್ಸ್ ಇತ್ತು. ಸೊ ಈ ಸಿನಿಮಾದಲ್ಲಿ ನಾನು ಫಸ್ಟ್ ಆ ಲವ್ ಅನ್ನೋ ಕಾನ್ಸೆಪ್ಟನ್ನ ನಾನು ಸಿನಿಮಾದಲ್ಲಿ ನಾನು ಮಾಡಿದ್ದು. ಸೊ ಅವಾಗೂ ನಾನು ಇನ್ನೂ ಚಿಕ್ಕವನೇ ಇದ್ದೆ, ಲೈಕ್ ಒಂದು 2016 ಪ್ರಾಬಬ್ಲಿ 2016 ಆ ಥರ. ಸೊ ಅದು ಒಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ನಾರ್ಮಲ್ ಈ ಥರ ಕಮರ್ಷಿಯಲ್ ಮೂವಿಗಿಂತ ಅದು ಒಂದು ಕಮರ್ಷಿಯಲ್ ಮೂವಿನೇ, ಬಟ್ ಲವ್ ಕಾನ್ಸೆಪ್ಟ್ ಮೂವಿ ಥರ. ಸೊ ಆ ಒಂದು ಇಟ್ ವಾಸ್ ಅ ಟೋಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಅದಾದಮೇಲೆ ನಾನು ಮಾಡಿದ್ದು ಗೋಲಿ ಸೋಡಾ ಅಂತ. ಸೊ ಗೋಲಿ ಸೋಡಾ ಬೇಸಿಕಲಿ ಬಂದು ತಮಿಳ್ ಮೂವಿ. ಸೊ ತಮಿಳಿನಿಂದ ನಮಗೆ ಕನ್ನಡಕ್ಕೆ ನಾವು ರೀಮೇಕ್ ಮಾಡಿದ್ದು. ಸೊ ಅದು ಕೂಡ ಇದು ಕೂಡ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಇರೋವಂಥ ಒಂದು ಮೂವಿ. ಇದು ಹೆಂಗೆ ಅಂದರೆ ನಾವೆಲ್ಲ ಮಾರ್ಕೆಟ್ ಹುಡುಗರು, ನಾವೆಲ್ಲ ಮಾರ್ಕೆಟಲ್ಲಿ ಇರ್ತೀವಿ, ಒಂಥರ ಸ್ಲಮ್ ಕೈಂಡ್ ಆಫ್ ಥಿಂಗ್ ಅದು. ಸೊ ತಾರಾ ಅಮ್ಮ ಮಾಡಿದ್ದಾರೆ ಆ ಮೂವಿಯಲ್ಲಿ. ನಮ್ಮ ಅಮ್ಮ ಕ್ಯಾರೆಕ್ಟರ್, ಸಾಕಿರೋ ಅಮ್ಮ ಕ್ಯಾರೆಕ್ಟರ್ ಥರ. ನಮ್ಗೆ ಅಮ್ಮ ಇರಲ್ಲ, ಅಪ್ಪ ಇರಲ್ಲ, ನಾವು ಮಾರ್ಕೆಟಲ್ಲಿರ್ತೀವಿ, ಕೂಲಿ ಮಾಡಿಕೊಂಡು ಊಟ ಮಾಡ್ಕೊಂಡಿರ್ತೀವಿ. ಸೊ ಆಮೇಲೆ ತಾರಮ್ಮ ಸಿಗ್ತಾರೆ, ಅವ್ರು ನಮ್ಮನ್ನು ಸಾಕ್ತಾರೆ, ಬೆಳೆಸ್ತಾರೆ. ಸೊ ಈ ಮೂವಿಯಲ್ಲಿ ತುಂಬಾ ನನಗೆ ನೆನಪುಗಳಿದ್ದಾವೆ. ಸೆಟ್ಟಲ್ ಅಷ್ಟೇ, ಇವಾಗ ತಾರಮ್ಮ ಅವ್ರ ಜೊತೆ ಅಂಥ ಸೀನಿಯರ್ ಆ್ಯಕ್ಟ್ರೆಸ್ ಜೊತೆ ನಾವು ಮಾಡ್ತಾಯಿದ್ದೀವಿ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅವ್ರು ಅಷ್ಟು ಬೆರೆಯೋರು ನಮ್ಮ ಜೊತೆ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅವ್ರು ಕ್ಯಾರವಾನ್ ಕರೆಯೋರು, ಮಗ್ನೆ ಅಂತ ಕರೀತಾರೆ. ಸೊ ಇವಾಗೂ ಕಾಲ್ ಮಾಡಿದ್ರು ಹೇಳೋ ಮಗ್ನೆ ಅಂತಲೇ ಅಂತಾರೆ ಅವರು. ಸೊ ಆ ಒಂದು ಬಾಂಡಿಂಗು ಆ ಸಿನಿಮಾದಲ್ಲಿ ಯಾರ್ಯಾರು ನಟನೆ ಮಾಡ್ತಾಯಿದ್ರು, ಸೊ ಎಲ್ಲರಿಗೂ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ಎಲ್ಲರೂ ಒಂಥರ ಮನೆಯವ್ರ ಥರನೇ ಇದ್ವಿ, ಅಂದರೆ ಬೇರೆಯವ್ರಂತ ಅನ್ನಿಸ್ಲಿಲ್ಲ ನಮಗೆ. ಸೊ ಅದರಲ್ಲಿ ಕೂಡ ತುಂಬ ಫೈಟ್ ಸೀನ್ಸ್ ಇತ್ತು. ಮತ್ತು ನಾವು ಬೇರೆ ಬೇರೆ ಊರುಗಳಿಗೆ ಹೊರ್ಟೋಗ್ತೀವಿ. ಅಂದರೆ ನಮಗೆ ಅಂದರೆ ವಿಲನ್ ಏನಿರ್ತಾರೆ ಅವರು ನಮಗೆ 4 ಜನ ಏನಿರ್ತೀವಿ ಅವ್ರಿಗೆ ನಮಗೆಲ್ಲ ಒಂದೊಂದು ಬೇರೆ ಬೇರೆ ಊರುಗಳಿಗೆ ಬಿಸಾಕ್ಬಿಡ್ತಾರೆ ತೊಗೊಂಡೋಗಿ. ಸೊ ನಾವು ಒಂದೊಂದು ಊರಿಂದ ಒಂದೊಂದು ಊರಿಗೆ ಎಲ್ಲ ಕನೆಕ್ಟ್ ಮಾಡಿಕೊಂಡು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ನಾವು 4 ಜನ ವಾಪಸ್ ಬಂದು ತಿರ್ಗಾ ನಾವು ಇವ್ರ ಜೊತೆ ಫೈಟ್ ಮಾಡ್ತೀವಿ. ಸೊ ಆ ಥರ ಒಂದು ಸೀನು ತುಂಬ ಲೈಕ್ ಅಡ್ವೆಂಚರಸ್ ಆಗಿತ್ತು. ನಾವು ಶೂಟಿಂಗ್ ಮಾಡಿದ್ದು ರಾಜಸ್ಥಾನಲ್ಲಿ, ಅಜ್ಮೇರ್ ಇದರಲ್ಲಿ, ಆಮೇಲೆ ಗೋವಾ ಸೈಡೆಲ್ಲೋ ನಾವು ಶೂಟ್ ಮಾಡಿದ್ವಿ.
ಸೊ ಈ ಥರ 4-5 ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಿ. ಕೋಲ್ಕತ್ತಾ ಶೂಟ್ ಮಾಡಿದ್ವಿ. ನಾನು ಆ ಥರ ಹೊರಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರಾಬ್ಲಿ ಅಲ್ಲಿಂದನೇ, ಲೈಕ್ ಆ ಥರ ಒಬ್ಬನೇ. ಸೊ ಡಿಫ್ರೆಂಟ್ ಕಲ್ಚರ್ಸು, ಡಿಫ್ರೆಂಟ್ ಫುಡ್ಸ್ ಎಲ್ಲ ನಾನು ಟ್ರೈ ಮಾಡಿದ್ದು ಅಲ್ಲೇ. ಆ್ಯಂಡ್ ಆ ಥರ ಇದ್ರಲ್ಲಿ ನನ್ನ ಒಂದು ಭಾಗ್ಯ ಏನಂತ ಅಂದರೆ, ನಾನು ಬೇಸಿಕಲಿ ಸ್ಪಿರಿಚುಲಿ ಅಟ್ರಾಕ್ಟೆಡ್ ಪರ್ಸನ್ ನಾನು. ಸೊ ದೇವರು ಅಂತ ನಾನು ತುಂಬ ನಂಬ್ತೀನಿ. ನನಗೊಂದು ಖುಷಿಯಾಗಿದೆ ಏನಂತ ಅಂದರೆ, ನಮಗೆ ಅಜ್ಮೇರ್ ಇದರಲ್ಲಿ ಒಂದು ದರ್ಗಾ ಇದೆ ಮುಸ್ಲಿಮ್ಸ್ ಅವ್ರದ್ದು, ಅದು ತುಂಬ ಫೇಮಸ್ ದರ್ಗಾ. ಸೊ ಆ ದರ್ಗಾ ಅಲ್ಲಿ ನಂದು ಸೀನ್ ಇತ್ತು ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಹೇಳ್ತಾರೆ ಲೈಕ್ ಪುಣ್ಯ ಅಲ್ಲೆಲ್ಲ ಹೋದರೆ ನಾವು ಅಂತ. ಸೊ ನಾನು ಅಲ್ಲೇ ಶೂಟಿಂಗ್ ಇದ್ದಿದ್ದರಿಂದ ನಾನು ಅಲ್ಲೇ ಲೈಕ್ 4-5 ಡೇಸ್ ಅಲ್ಲೇ ಇದ್ವಿ. ಸೊ ಆ ದರ್ಗಾ ಅಲ್ಲೇ ನಾವು ಶೂಟಿಂಗ್ ಕೂಡ ಮಾಡಿದ್ವಿ. ಸೊ ನಾನಲ್ಲಿ ಲೈಕ್ ಕ್ಲೀನಿಂಗ್ ಸೀನ್ಸು, ಅಂದರೆ ಊಟಕ್ಕೋಸ್ಕರ ದುಡ್ಡಿಗೋಸ್ಕರ ಎಲ್ಲ ಕೆಲಸ ಮಾಡಬೇಕಾಗಿರೋಂಥ ಒಂದು ಸೀನ್ ಇತ್ತು. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ಸೇಮ್ ಅದೇ ಥರ ಮುಸ್ಲಿಮ್ಸ್ ಕಾಸ್ಟ್ಯೂಮೇ ಹಾಕಿದ್ದು, ಲೈಕ್ ಆ ಟೋಪಿ ಏನು ಹಾಕ್ತಾರೋ ಅವರು, ಆಮೇಲೆ ವೈಟ್ ಕುರ್ತಾ ಥರ. ಸೊ ಆ ಥರ ಎಲ್ಲ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಲೈಕ್ ಅವರ ಒಂದು ರಿಲಿಜನ್ ಏನಿದೆ, ಅವ್ರು ಏನು ಮಾಡ್ತಾರೆ, ಸೊ ಅದೆಲ್ಲನೂ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ತುಂಬ ಖುಷಿ ಅನ್ನಿಸ್ತು. ಅದಾದಮೇಲೆ ಲೈಕ್ ಕೋಲ್ಕತ್ತಾ ಹೋದ್ವಿ, ಕೋಲ್ಕತ್ತಾಯಿಂದ ಗೋವಾ ಹೋದ್ವಿ. ಕೋಲ್ಕತ್ತಲ್ಲೂ ಅಷ್ಟೇ ಒಂದು ಫನ್ನಿ ಇನ್ಸಿಡೆಂಟ್ ಅಂತ ಅಂದರೆ, ಯೂಶ್ವಲಾಗಿ ನಾನು ಬಿರಿಯಾನಿ ಲವರ್. ಸೊ ಯೂಶ್ವಲಾಗಿ ಎಲ್ಲರಿಗೂ ಇಷ್ಟಪಡ್ತಾರೆ ನಾನ್ ವೆಜ್ ಲವರ್ಸು. ಸೊ ಕೋಲ್ಕತ್ತಾರೆ ಏನಂದರೆ ಎಲ್ಲ ಅವ್ರು ಮಾಡೋದೆಲ್ಲನೂ ಒಂಥರ ಸ್ವೀಟ್ ಇರುತ್ತೆ. ಸೊ ಅವಾಗ ನಾವೇನೋ ಚಿಕ್ಕವರಲ್ವ, ಸೊ ನಾವು ತಿನ್ನಬೇಕನ್ನೋ ಆಸೆ. ಸೊ ನಾವೆಲ್ಲ ರೂಮ್ಗೆ ಹೋದಾಗ ಆರ್ಡ್ರ್ ಮಾಡೋಣ ಅಂತ ಫುಲ್ಲೆಲ್ಲ ಆರ್ಡ್ರ್ ಮಾಡಿ, ಎಲ್ಲನೂ ಸ್ವೀಟ್ ಇದೆ, ನಾವು ಏನೂ ತಿನ್ನೋಕ್ಕಾಗಲಿಲ್ಲ. ಸೊ ಎಲ್ಲನೂ ಆಮೇಲೆ ತೊಗೊಂಡೋಗಿ ಬಿಸಾಕಿದ್ವಿ. ಸೊ ಅವಾಗ ಅನ್ನಿಸ್ತು ದ್ಯಾಟ್ ನಮ್ಮ ಕರ್ನಾಟಕ, ನಮ್ಮ ಊಟ ಏನಿದೆ ನಮಗೆ ಚಂದ. ಇಲ್ಲಿನೇನು ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ಅಮ್ಮ ಏನು ಅಡುಗೆ ಮಾಡ್ತಾರೆ, ನಾವು ಇಲ್ಲೇನು ತಿಂದ್ವಿ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅವಾಗೇ ಅನಿಸಿದ್ದು. ಸೊ ಅದಾದಮೇಲೆ ಲೈಕ್ ಅದರಲ್ಲೂ ಕೂಡ ತುಂಬ ಫೈಟಿಂಗ್ ಸೀನ್ಸ್ ಇತ್ತು. ಲೈಕ್ ನನ್ನ ಒಂದು ಇಂಜುರಿ ಸೀನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸೀನ್ ಇರುತ್ತೆ ಲೈಕ್ ಫೈಟಿಂಗ್ ಸೀನಲ್ಲೇ ವಿಲನ್ ಬಂದು ನನ್ನ ಎದೆಗೆ ಒದಿತಾರೆ, ಅವ್ರ ಕಾಲಲ್ಲಿ ಹಿಂಗೆ ಒದಿತಾರೆ. ನಾನು ಗೋಡೆಗೆ ಬಾಗಬೇಕಾಗತ್ತೆ. ಸೊ ಆ ಒಂದು ಸೀನಲ್ಲಿ ಏನಾಗುತ್ತೆ, ಮಾನಿಟರ್ ಮಾಡಬೇಕಾದ್ರೆ ನಾವು ಕರೆಕ್ಟಾಗಿ ಆಗಿರುತ್ತೆ. ಬಟ್ ಅದಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ನಾನು ಒಂದು ಸ್ಟೆಪ್ ಮುಂದೆ ಬಂದುಬಿಡ್ತೀನಿ, ನನಗದು ಗೊತ್ತಾಗಿರಲ್ಲ. ಸೊ ನನ್ನ ಲೆಕ್ಕಾಚಾರದ ಪ್ರಕಾರ ಅದು ನಾನು 2 ಸ್ಟೆಪ್ ಹೋದರೆ ನನಗೆ ಗೋಡೆ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಅದಕ್ಕಿಂತ ನಾನು ಮುಂದೆ ಬಂದುಬಿಟ್ಟಿರ್ತೀನಿ. ಅವ್ರು ಬಂದು ಒದ್ದಿದ ತಕ್ಷಣವೇ ನಾನು 2 ಹೆಜ್ಜೆ ಹೋಗಿ ಹಿಂದೆ ಬಾಗಿದಾಗ ತಲೆಗೆ ಎಡ್ ಬಿದ್ದುಬಿಡುತ್ತೆ ನನಗೆ, ಗೋಡೆಗೆ ಜೋರಾಗಿ ಬಿದ್ದೋಗ್ಬಿಡ್ತೀನಿ ನಾನು. ಸೊ ಅದು ಆ ಟೈಮಲ್ಲಿ ಫುಲ್ ಅನ್ಕಾನ್ಷಿಯಸ್ ಆಗಿಬಿಡ್ತೀನಿ. ಸೊ ಅದು ನೀವು ಆ ಕ್ಲಿಪ್ನ ಬೇಕಂದರೆ ನೀವು ಗೋಲಿ ಸೋಡಾ ಲಾಸ್ಟಲ್ಲಿ ಮೂವಿ ಎಂಡ್ ಇದರಲ್ಲಿ ತೋರಿಸ್ತಾರೆ, ಅದರಲ್ಲಿದೆ. ಸೊ ಎಲ್ಲರೂ ಬರ್ತಾರೆ, ಲೈಕ್ ನೀರು ಹಾಕಿ ಎಬ್ಬಿಸ್ತಾರೆ ನನ್ನ, ಆಮೇಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಲೈಕ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ. ಇಟ್ ವಾಸ್ ಗುಡ್. ನನಗೆ ಸ್ವಲ್ಪ ತಲೆ ಪೇಯ್ನ್ ಆಗಿ ಆವಾಗ ಮೇಜರ್ ಇಂಜುರಿ ಏನಾಗಿರಲಿಲ್ಲ, ಬಟ್ ಆವಾಗ ಶೂಟಿಂಗೇ ನಿಂತೋಗಿತ್ತು ಆ್ಯಕ್ಚುಲಿ. ಆಮೇಲೆ ತಿರ್ಗಿ ನಾನು ರೆಸ್ಟ್ ತೊಗೊಂಡು, ಆ್ಯಂಡ್ ಪ್ರೊಡ್ಯೂಸರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ದಟ್ ಇವಾಗ ಟ್ರೀಟ್ಮೆಂಟ್ಗೋಸ್ಕರ ಆಗಲಿ ಏನೇ ಆದರೂ ಆಗಲಿ, ಏನೇ ಸ್ಕ್ಯಾನ್ ಇದ್ದರೂ ಎಲ್ಲನೂ ಮಾಡಿಸಿ ಏನೂ ಕೊರತೆ ಇಲ್ದಿರಂಗೆ ನೋಡ್ಕೊಂಡಿದ್ದಾರೆ. ಸೊ ಅದು ಒಂದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಸಿನಿಮಾ ಇಂಡಸ್ಟ್ರಿ ಹತ್ರ ಇಂಜುರಿ ಆಗಿದ್ದಿತ್ತು ಅಂತ. ಆ್ಯಂಡ್ ಅದೇ ಥರ ಇಂಜುರಿ ನಾನು ಇದೇ ಸಿನಿಮಾ ಗೋಲಿ ಸೋಡಾ ಅಲ್ಲೇ ನಾನು ಅಜ್ಮೇರಲ್ಲಿ ನಾನು ದರ್ಗಾಲ್ ಶೂಟ್ ಮಾಡಬೇಕಾದ್ರೆ ಅಲ್ಲೊಂದು ಹಿಲ್ ಟಾಪ್ ಇರುತ್ತೆ. ಹಿಲ್ ಟಾಪಲ್ಲಿ ನನ್ನ ಎಸ್ದು ಬಿಡ್ತಾರೆ. ನನ್ನ ಅಂದರೆ ಬೆಂಗಳೂರು ಇಲ್ಲಿದ್ದಾಗ ಹೊಡೆದು ನನ್ನ ಲಾರಿಯಲ್ಲಿ ತೊಗೊಂಡೋಗ್ತಾರೆ. ಅಲ್ಲಿ ಒಂದು ಬೆಟ್ಟದ ಮೇಲಿಂದ ಹಿಂಗೆ ಎಸೆಯೋ ಒಂದು ಸೀನ್ ಇರುತ್ತೆ. ಅಲ್ಲೂ ಕೂಡ ಅದು ಆ್ಯಕ್ಚುಲಿ ತುಂಬ ಸ್ಲೋಪ್ ಇರುತ್ತೆ, ಬಟ್ ನಾವೆಲ್ಲ ಪ್ರಿಕಾಷನ್ಸ್ ಜೊತೆಗೇನೆ ನಾವು ಶೂಟ್ ಮಾಡ್ತಾಯಿದ್ದು. ಸೊ ಅಲ್ಲೂ ಒಂದು ಸ್ವಲ್ಪ ನಮ್ಗೆ ಇನ್ನೊಂದು ಏನು ನೋಡಿಲ್ಲ ಅಂತಂದ್ರೆ, ಅಲ್ಲಿ ಮುಳ್ಳಿತ್ತು. ಅಂದರೆ ಗಿಡಗಳಲ್ಲಿ, ರೋಸ್ ಗಿಡಗಳಲ್ಲಿ ಮುಳ್ಳು ಬರುತ್ತಲ್ಲ, ಆ ಥರ ಗಿಡಗಳಿತ್ತು. ಅದು ನಾವು ನೋಡಿಕೊಂಡೇ ಇಲ್ಲ. ಸೊ ಅದೊಂದು ಸೀನಲ್ಲಿ ಜಸ್ಟ್ ಒಂದು 3-4 ಫ್ಲಿಪ್ಸ್ ಅಷ್ಟೇ ಮಾಡಿದಾಗ ಬರ್ತಾರೆ ನನ್ನ ಇಟ್ಕೊಳ್ಳೋಕ್ಕಲ್ಲಿ. ಸೊ ಆ ಒಂದು ಸೀನಲ್ಲಿ ಮಾಡಬೇಕಾದಾಗ ಅಷ್ಟೇ ನಾನು, ಅವರೂ ನೋಡಿಲ್ಲ, ನಾನು ನೋಡಿಲ್ಲ. ಸೊ ಅದು ನಾನು ಅಲ್ಲಿಂದ ಫ್ಲಿಪ್ ಮಾಡಿದಾಗ ಲೈಕ್ ಎಲ್ಲ ಫುಲ್ ಚುಚ್ಕೊಂಡು ಇದಾಗಿತ್ತು. ಸೊ ಆ ಥರ ಒಂದು ಚಿಕ್ಕ ಪುಟ್ಟ ಇನ್ಸ್ಟೆನ್ಸಸ್ ತುಂಬ ಇದೆ ಆ ಸಿನಿಮಾ ಅಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಸೊ ಅದೆಲ್ಲ ಒಂದು ಇವಾಗ ಅನ್ಸುತ್ತೆ ತುಂಬ ಮೆಮೊರೇಬಲ್ ಅದು ಆ್ಯಕ್ಚುಲಿ. ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ.
ಅದೆಲ್ಲ ಇವಾಗ ಒಂಥರ ಖುಷಿ ಅನಿಸುತ್ತೆ. ಲೈಕ್ ಓಕೆ, ಅಷ್ಟು ಮಾಡಿದ್ದಕ್ಕೆ, ಅಷ್ಟೆಲ್ಲ ಆಗಿದ್ದಕ್ಕೆ ಇವಾಗ ಒಂದು ಸ್ಥಾನದಲ್ಲಿ ಇದ್ದೀನಿ, ಅಥವಾ ಒಂದು ರೆಕಗ್ನಿಷನ್ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಅದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಿನಿಮಾ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಗೋಲಿ ಸೋಡಾ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ನಲ್ಲ. ಸೊ ತಾರಮ್ಮ ಏನಿದ್ದಾರೆ, ಅವರು ಕೂಡ ನಮಗೇನೇ ಬರಲಿಲ್ಲ ಅಂತಂದರೂ ಅವ್ರು ಹೇಳ್ಕೊಡೋರು, ಲೈಕ್ ಈ ಥರ ಮಾಡಿ ಈ ಥರ ಮಾಡಿ ಅಂತೆಲ್ಲನೂ. ಸೊ ಓವರಾಲಾಗಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಆ ಥರ ನಾನು ಆ್ಯಕ್ಚುಲಿ ನನ್ನ ನೇಚರ್ ಹೇಳಬೇಕಂತಂದರೆ ಒಂಥರ ಸಾಫ್ಟ್ ನೇಚರ್ಡು, ಒಂಥರ ಈ ಚಾಕ್ಲೇಟ್ ಬಾಯ್ ಅಂತಾರಲ್ಲ ಆ ಥರ ಇದ್ದವನು ನಾನು ಅವಾಗ. ಸೊ ಈ ಥರ ಎಲ್ಲ ನಾನು ಯಾವತ್ತೂ ನಾನು ಸಿನಿಮಾಗಳು ಮಾಡಿಲ್ಲ, ಥರ ರಗಡ್ಡಾಗಿ ಅಥವಾ ಈ ಥರ ಮಾರ್ಕೆಟಲ್ಲಿ ಹೆಂಗಿರ್ತಾರೆ ಜನ ಕೂಲಿ ಮಾಡ್ಕೊಂಡು ಆ ಥರ ಈ ಥರ. ಸೊ ಅವಾಗೇ ನಾನು ಅಷ್ಟು ಭಾರಗಳನ್ನ ಎತ್ತಿದ್ದು, ಮೂಟೆಗಳನ್ನ ಎತ್ತಿದ್ದು. ಮಾರ್ಕೆಟಲ್ಲಿ ನಾವು ಹೋದರೆ ಬೆಳಗ್ಗೆನೆ ನಾವು ಮಾಸ್ಕೆಲ್ಲ ಹಾಕೋತಾ ಇದ್ವಿ. ಪ್ರೊಡ್ಯೂಸರ್ ಅದಕ್ಕೆಲ್ಲನೂ ವ್ಯವಸ್ಥೆ ಮಾಡಿದರು, ಬಿಕಾಸ್ ನಮಗೇನು ಎಫೆಕ್ಟ್ ಆಗಬಾರ್ದು ಶೂಟಿಂಗ್ಗೆ. ಬಿಕಾಸ್ ಒಳ್ಳೆ ಎನ್ವೈರ್ನ್ಮೆಂಟಿಂದ ಸಡನ್ನಾಗಿ ಆ ಥರ ಒಂದು ಎನ್ವೈರ್ನ್ಮೆಂಟ್ಗೆ ಹೋದಾಗ ಯಾರಿಗಾದರೂ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ. ಸೊ ಅದೆಲ್ಲ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಸ್ಕ್ ಹಾಕ್ಕೊಂಡು ಹೈಜೀನಿಕ್ಕಾಗೇ ಇರ್ತಾಯಿದ್ವಿ ನಾವು. ಬಟ್ ಆದರೂ ಕೆಲವೊಂದು ಸೀನ್ಸಲ್ಲಿ ಲೈಕ್ ಆ ಮೋರಿಯಲ್ಲಿ ಇಳಿಬೇಕಂದ್ರೆ ಇಳಿಲೇಬೇಕಾಗುತ್ತೆ. ಸೊ ಆ ಥರ ನಾವು KR ಮಾರ್ಕೆಟ್ ನೋಡಿದಾಗ ಲೈಕ್ ಎಲ್ಲ ಫುಲ್ ಡಂಪ್ ಮಾಡಿರ್ತಾರೆ. ಸೊ ನಾವು ಅರ್ಲಿ ಮಾರ್ನಿಂಗ್ 5 o'clock ಶೂಟ್ ಮಾಡ್ತಾಯಿದ್ವಿ, ನೈಟ್ ಫುಲ್ಲು ಶೂಟ್ ಮಾಡಿದ್ದೀವಿ. ಫೈಟ್ ಸೀನ್ಸ್ ಎಲ್ಲ ಯೂಶ್ವಲಾಗಿ ನಾವು ನೈಟ್ ಮಾಡ್ತಾಯಿದ್ವಿ, ಬಿಕಾಸ್ ಮಾರ್ನಿಂಗೆಲ್ಲ ಆಗೋದೇ ಇಲ್ಲ. ವಿತ್ ಪೊಲೀಸ್ ಪ್ರೊಟೆಕ್ಷನ್ನೇ ನಾವು ಮಾಡ್ತಾಯಿದ್ದಿದ್ದು. ಬಿಕಾಸ್ ಮಾರ್ಕೆಟಲ್ಲಿ ಹೆಂಗಂದ್ರೆ ಫುಲ್ ರಫ್ ಇರ್ತಾರೆ, ಯಾರೂ ಜಗ್ಗೋದು ಇಲ್ಲ. ನಾವೆಲ್ಲ ಏನೋ ಚಿಕ್ಕ ಹುಡುಗರು, ನಾವು ಹಿಂಗೆ ಸೈಡ್ ಬಾಂಧವ್ರು ಯಾರೂ ಸೈಡ್ ಬರಲ್ಲ. ಸೊ ಎಲ್ಲ ಪ್ರೊಟೆಕ್ಷನ್ ಇಟ್ಕೊಂಡು ನಾವು ಶೂಟ್ ಮಾಡ್ತಾಯಿದ್ದಿದ್ದು. ಸೊ ನಾನು ಇದ್ದಿದ್ದ ಲೈಫ್ ಸ್ಟೈಲ್ಗಿಂತ ಈ ಒಂದು ಸಿನಿಮಾ ನನಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ತೋರಿಸ್ತು, ಲೈಕ್ ಆ್ಯಕ್ಚುಲ್ ಲೈಫ್ ಅಂದರೆ ಏನು ಅಂತ. ಬಿಕಾಸ್ ಅಲ್ಲಿ ನಾನು ನೋಡಿದೆ ಲೈಕ್ ಜನ ಹೇಗಿದ್ದಾರೆ, ಎಷ್ಟು ಕಷ್ಟಪಡ್ತಾರೆ ಅಂತ. ಸೊ ಅವಾಗ ಒಂದು 4-5 ದಿನ ಶೂಟಿಂಗ್ ಮಾಡಿದ್ಮೇಲೆ ಮಾರ್ಕೆಟ್ಗೆ ಹೋದರೆ ಎಲ್ಲ ರೆಕಗ್ನೈಸ್ ಮಾಡೋರು, ಓ ನೀವೇ ಅಲ್ವಾ ಸಿನಿಮಾದವರು ಅಂತ. ಅವರೇ ಮಾರ್ತಾ ಇರೋರೆಲ್ಲ ಆ್ಯಪಲ್ ಕೊಡೋರು, ಮಾವಿನ ಹಣ್ಣು ಕೊಡೋರು, ದ್ರಾಕ್ಷಿ ಎಲ್ಲ ಕೊಡೋರು ತಿನ್ನೋಕ್ಕೆ. ಸೊ ಅಲ್ಲೂ ಕೂಡ ಅಷ್ಟೇ ಎಲ್ಲರೂ ಪರಿಚಯ ಆಗಿಬಿಟ್ಟಿದ್ರು. ಸೊ ಎಲ್ಲರೂ ಪ್ರೀತಿಯಿಂದ ಮಾತಾಡೋರು. ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ದ್ಯಾಟ್ ಈ ಥರ ಗಲೀಜು ಮಾಡಬಾರ್ದು ಇಲ್ಲಿ. ಓಕೆ, ಇವ್ರು ಇಲ್ಲಿ ಶೂಟಿಂಗ್ ಮಾಡ್ತಾರೆ, ಅವರೇ ಬಂದು ಕ್ಲೀನ್ ಮಾಡಿಕೊಡೋರು ನಮಗೆ. ನಾವು ಕೂತ್ಕೋಬೇಕಂದ್ರೂ ಅಷ್ಟು ಅವರೇ ಬಂದು ಒಂದು ಸ್ಟೂಲ್ ಕೊಡೋರು ಕೂತ್ಕೊಳ್ಳೋಕ್ಕೆ. ಸೊ ಸಾಧು ಕೋಕಿಲ ಸರ್ ಕೂಡ ಮಾಡಿದರು. ಒಂದು ಸಾಂಗ್ ಇತ್ತು, ಸಾಂಗಲ್ಲೂ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಮಾರ್ಕೆಟ್ ಟೆರೆಸ್ ಅಲ್ಲಿ ಮೇಲೊಂದು ಸಾಂಗ್ ಶೂಟ್ ನಡೆಯುತ್ತೆ. ತುಂಬಾ ಚೆನ್ನಾಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್ ಗೋಲಿ ಸೋಡಾ ಮೂವಿಯಲ್ಲೂ.